ವಾಸ್ತವದಲ್ಲಿ 8 ಅವತಾರ. ಹಾ. ಬೌದ್ಧಾವತಾರ ಅನ್ನೋದು ಈಗ ನಾವು ನೋಡುವಂಥದ್ದು ಬೌದ್ಧಾವತಾರ, ವಿಷ್ಣುವಿನ ಅವತಾರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಾಯಾ ಬುದ್ಧ ಅಂತಾನು ಬರುತ್ತೆ ಪಠ್ಯಗಳಲ್ಲಿ, ಮಾಯಾ ಅವತಾರ ಅಂತಾನು ಬರುತ್ತೆ ಅದನ್ನ. ಮತ್ತೆ ಅವ ಉಳಿದ ಎಲ್ಲ ಇದಕ್ಕೂ ಸೇರುವುದಿಲ್ಲ. ಈಗ ಕೃಷ್ಣನ ತನಕ ನೀವು ತಗೊಂಡ್ರೆ ದೈವತ್ವ ನಾವು ಕಾಣ್ತಾ ಹೋಗ್ತೇವೆ. ರಾಮನಲ್ಲಿ ಇಡೀ ರಾಮಾಯಣ ನೀವು ನೋಡಿದ್ರೆ ರಾಮ ಕ್ಷತ್ರಿಯರ ಜೊತೆಗೆ ಇಲ್ವೇ ಇಲ್ಲ, ಅವ ಎಲ್ಲೂ ಇದ್ದದ್ದೆಲ್ಲ ಋಷಿಗಳ ಜೊತೆ. ಅವಾಗ ನಿಮ್ಗೆ ಸಹಜವಾಗಿ ಅವನ ಮೇಲೆ ಭಕ್ತಿ ಬರುತ್ತೆ. ದೈವತ್ವ ಇದ್ದವ ದೈವತ್ವದ ಜೊತೆಗೆ ಇರ್ತಾನೆ.